ಕಂದಾಯ ಇಲಾಖೆ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಬಲಾಢ್ಯರು ಭೂ ಮಾಫಿಯಾದವರು ನಕಲಿ ದಾಖಲೆ ಸೃಷ್ಟಿಸಿ ಬಡವರ ಜಮೀನು ಕಬಳಿಸುತ್ತಿದ್ದಾರೆ. ಪೊಲೀಸ್ ಇಲಾಖೆ ನ್ಯಾಯಾಲಯದ ಮೆಟ್ಟಿಲೇರಿದ್ದರೂ ಬಡವರಿಗೆ ನ್ಯಾಯ ಮರೀಚಿಕೆಯಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿ ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆಪುರದಲ್ಲಿ ಸುಮಾರು 50 ವರ್ಷಗಳಿಂದ ಅನುಭವದಲ್ಲಿದ್ದ ಕೃಷ್ಣಪ್ಪ ಅವರು 30 ವರ್ಷಗಳ ಹಿಂದೆ ಕಿಮ್ಮತ್ತು ಕಟ್ಟಿ ಭೂಮಿಯೊಂದಿಗೆ ಬದುಕು ಕಟ್ಟಿಕೊಂಡಿದ್ದಾರೆ. ಈಗ ಭೂಗಳ್ಳರ ಕಾಟದಿಂದ ಇಡೀ ಕುಟುಂಬ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದ್ದರೂ ಭೂಗಳ್ಳರು ವಾಮ ಮಾರ್ಗದಲ್ಲಿ ಒಕ್ಕಲೆಬ್ಬಿಸುತ್ತಿದ್ದಾರೆ. ಅವರಿಂದ ನಮಗೆ ರಕ್ಷಣೆ ಕಲ್ಪಿಸಬೇಕು ಎಂದು ಜಮೀನಿನ ಮಾಲೀಕರಾದ ಗಾಯತ್ರಮ್ಮ ಮನವಿ ಮಾಡಿಕೊಂಡರು. ಕಣಿವೆಪುರ ಗ್ರಾಮದ ಸರ್ವೆ ನಂಬರ್ 102/1ರಲ್ಲಿರುವ ಒಟ್ಟು 9.17 ಗುಂಟೆ ಜಮೀನಿಗೆ ಸಂಬಂಧಿಸಿ ನರಸಪ್ಪನವರ ಮಗನಾದ ಕೃಷ್ಣಪ್ಪ ಅವರಿಗೆ 1994ರಲ್ಲಿ RL ಜಾಲಪ್ಪ ಅಧ್ಯಕ್ಷತೆಯ ಭೂ ಮಂಜೂರಾತಿ ಸಲಹಾ ಸಮಿತಿ ಷರತ್ತುಗಳನ್ನು ಒಳಗೊಂಡ ಹಕ್ಕುಪತ್ರ ಕಿಮ್ಮತ್ ಕಟ್ಟಿಸಿಕೊಂಡು 2.10 ಎಕರೆ ಮಂಜೂರಾತಿ ಮಾಡಲಾಗಿತ್ತು. ಅಂದಿನ ಭೂ ಮಂಜೂರಾತಿ ಸಲಹಾ ಸಮಿತಿಯಲ್ಲಿ ಟಿ ಕೆಂಪಹನುಮಯ್ಯ, ಲಕ್ಷ್ಮೀದೇವಮ್ಮ, KC ಗುರುರಾಜಪ್ಪ ಸದಸ್ಯರಾಗಿದ್ದರು. ಈ ಸಮಿತಿಯ ಆದೇಶದಂತೆ 2.10 ಗುಂಟೆ ಜಮೀನಿನಲ್ಲಿ ಕೃಷ್ಣಪ್ಪ ಬಿನ್ ನರಸಪ್ಪನವರ ಕುಟುಂಬ ವ್ಯವಸಾಯ ಮಾಡುತ್ತಿತ್ತು. ಈ ಮಧ್ಯೆ ಚಿಕ್ಕಬಳ್ಳಾಪುರದ ನಿವಾಸಿ ಕೃಷ್ಣಪ್ಪ ಬಿನ್ ಗಿರಿಯಪ್ಪ ಎಂಬುವವರು ಆಂಧ್ರ ಮೂಲದ ಕೆಲ ಪ್ರಭಾವಿಗಳ ಬೆಂಬಲದಿಂದ 2006ರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 9.17 ಗುಂಟೆ ಜಮೀನು ಪೈಕಿ 5.10 ಗುಂಟೆ ಜಮೀನನ್ನು ಕೃಷ್ಣಪ್ಪ ಸನ್ ಆಫ್ ಗಿರಿಯಪ್ಪ ಅವರ ಹೆಸರಿಗೆ AC ಕಚೇರಿಯಲ್ಲಿ ಅಕ್ರಮವಾಗಿ ಆದೇಶ ಮಾಡಿಸಿಕೊಂಡಿದ್ದಾರೆ. ಹಾಗಾಗಿಯೇ DC ಕಚೇರಿಯಲ್ಲಿ RP ಸಂಖ್ಯೆ 102/2015-16 ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅಕ್ರಮವಾಗಿ ಆದೇಶ ಮಾಡಿಸಿಕೊಂಡಿದ್ದಾರೆ. ಇನ್ನು ಉಳಿಕೆ 3.24 ಎಕರೆ ಜಮೀನಿನಲ್ಲಿ 2.10 ಎಕರೆ ನಮ್ಮ ಹೆಸರಿನಲ್ಲಿದೆ. ಈಗ ಪಹಣಿಯಲ್ಲಿ ಸರ್ಕಾರಿ ಜಾಗ ಎಂದು ಹೆಸರಿಸಿ ಅಧಿಕಾರಿಗಳ ಮೂಲಕ ಕಬಳಿಸಲು ಯತ್ನಿಸುತ್ತಿದ್ದಾರೆ. ಬಾಡಿಗೆ ಗೂಂಡಾಗಳು ಹಾಗೂ ದಲ್ಲಾಳಿಗಳನ್ನು ಕರೆತಂದು ಬೆದರಿಸುತ್ತಿದ್ದಾರೆ ಎಂದು ಗಾಯತ್ರಿಯಮ್ಮ ಆರೋಪಿಸಿದರು. ನಮ್ಮದು ಸಾಮಾನ್ಯ ಕುಟುಂಬ. ಈಗಾಗಲೇ ಸಾಕಷ್ಟು ನೊಂದು ಬೆಂದಿದ್ದೇವೆ. ನನ್ನ ಪತಿ ಕೆ ರಾಜು ಅವರ ಆರೋಗ್ಯ ಸ್ಥಿತಿ ಕೂಡ ಸರಿಯಿಲ್ಲ. ನನ್ನ ನಾದಿನಿ ನ್ಯಾಯಾಲಯದಲ್ಲಿ ಭಾಗಾಂಶದ ದಾವೆ ಹೂಡಿ ತಡೆ ತಂದಿರುವುದರಿಂದ ಭೂಗಳ್ಳರು ತಂತಿ ಬೇಲಿ ಹಿಂದು ಮುಂದು ನೋಡುತ್ತಿದ್ದಾರೆ. ಅಧಿಕಾರಿಗಳು ಬಲಾಢ್ಯರ ಪರ ನಿಂತು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ದೂರಿದರು. ಚಿಕ್ಕಬಳ್ಳಾಪುರದ ಕೃಷ್ಣಪ್ಪ ಬಿನ್ ಗಿರಿಯಪ್ಪ ಅವರ ಬಳಿ ಯಾವುದೇ ರೀತಿ ದಾಖಲಾತಿಗಳಿಲ್ಲ. ದಾಖಲಾತಿಗಳಿಲ್ಲದೆ ಅಕ್ರಮವಾಗಿ ನಮ್ಮ ಜಾಗವನ್ನು ಕಬಳಿಸಲು ಹುನ್ನಾರ ನಡೆಸಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಜಾಗ ಬಿಡುವ ಪ್ರಶ್ನೆಯೇ ಇಲ್ಲ. ಇದು ನಮ್ಮ ಭೂಮಿ, ನಮ್ಮ ಪೂರ್ವಿಕರಿಗೆ ಸೇರಿದ್ದು. ಸ್ಥಳೀಯ ಅಧಿಕಾರಿಗಳು ಎಚ್ಚೆತ್ತು ಬಡವರ ಪರ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ದೊಡ್ಡಬಳ್ಳಾಪುರ ಸಿವಿಲ್ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಮೊಕದ್ದಮೆಯಲ್ಲಿ ಚಿಕ್ಕಬಳ್ಳಾಪುರದ ನಿವಾಸಿ ಕೃಷ್ಣಪ್ಪ ಬಿನ್ ಗಿರಿಯಪ್ಪ ಅವರ ಮೇಲೆ ಡಿಕ್ಲರೇಷನ್ ಡಿಡಕ್ಷನ್ ಇಂಜೆಕ್ಷನ್ ಆರ್ಡರ್ ಇದೆ. ಪ್ರಸ್ತುತ ವಿಚಾರಣೆ ಹಂತದಲ್ಲಿದೆ. ಆದರೆ ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಭೂಗಳ್ಳರು ದಲ್ಲಾಳಿಗಳು ನಮ್ಮನ್ನು ಸ್ಥಳದಿಂದ ಒಕ್ಕಲೆಬ್ಬಿಸಲು ಯತ್ನಿಸುತ್ತಿದ್ದಾರೆ. ನಮಗೆ ಪೊಲೀಸರು ಸೂಕ್ತ ರಕ್ಷಣೆ ಕಲ್ಪಿಸಬೇಕೆಂದು ಕೋರಿದರು. ಕೃಷ್ಣಪ್ಪ ನರಸಪ್ಪ ಅಂತ ನಮ್ಮ ಮಾವವರು. ನಾವು ಸುಮಾರು 50 ವರ್ಷದಿಂದ ಇಲ್ಲಿದ್ದೀವಿ. 50 ವರ್ಷದಿಂದ ನಮ್ಮ ಮಾವವ್ರಿಗೆ ಸಾಗುವಳಿ ಚೀಟಿ ಬಂದಿದೆ. ನಾವು ಎಲ್ಲ ಇದೆ, ಪಾಣಿ ಇದೆ, ಮೆಟೇಷನ್ ಇದೆ, ಎಲ್ಲ ಇದೆ ನಮಗೆ. ಇವಾಗ ಬಂದು ಇದು 9 ಎಕರೆ ಚಿಲ್ಲರೆ ಪಡ ಅಂತ ಕುಂಡಿಸಿರೋದು ನಮಗೆ ಗೊತ್ತಿಲ್ಲ. ನಮ್ಮ ಪಾಣಿಲಿ ಏನು ಬರ್ತಾ ಇರಲಿಲ್ಲ, ಇದುವರೆಗೂ ಏನು ಬರ್ತಾ ಇರಲಿಲ್ಲ. ಇವಾಗ ಏನು ಮಾಡಿದ್ದಾರೆ ಅಂತಂದರೆ 5 ಎಕರೆ ಚಿಲ್ಲರೆ ಯಾರೋ ಪಕ್ಕದವ್ರು ಮಾಡಿಸ್ಕೊಂಡು ಇವಾಗ ಮುಖ್ಯಪ್ಪ ಕೃಷ್ಣಪ್ಪ ಅಂತ ಚಿಕ್ಕಬಳ್ಳಾಪುರದವರು ಅವ್ರು ಬಂದು ಇವಾಗ 5 ಎಕರೆ ಚಿಲ್ಲರೆ ಮಾಡಿಸ್ಕೊಂಡು ಈ 3 ಎಕರೆ ಚಿಲ್ಲರೆ ಮೇಲೆ ಪಡ ಅಂತ ಕುಂಡಿಸಿದ್ದಾರೆ ಸರ್ ಅವರು. ಆ ಪಡ ಅಂತ ಕುಂಡ್ರಿಸ್ಬಿಟ್ಟು ಇವಾಗ ನಮಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಯಜಮಾನ್ರಿಗೆ ಹಾರ್ಟ್ ಆಪ್ರೇಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಹತ್ರ ದುಡ್ಡಿಲ್ಲ ಓಡಾಡೋದಕ್ಕೆ. ಅವ್ರಿಗಂತೂ ತುಂಬ ದುಡ್ಡಿರೋರು, ಹೆಂಗೆ ಬೇಕಾದರೂ ಅವ್ರು ಮಾಡ್ತಾ ಇದ್ದಾರೆ. ನಾವು ಬಡವರು. ಅದಕ್ಕೆ ನಮಗೆ ಈ ಜಾಗನ ಅವ್ರು ಕಿತ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಗೆ ಇದರಿಂದನೇ ನಾವು ಜೀವನ ಮಾಡ್ತಾ ಇರೋದು. ನಮ್ಗೆ ಬೇರೆ ಕಡೆ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ನಾವು ತಂಟೆ ತಗರಲ್ಗೆ ಯಾರು ಓದೋರಲ್ಲ, ನಮ್ಮ ಮಕ್ಕಳೇ ಆಗಲಿ ನಾವೇ ಆಗಲಿ. ಅದಕ್ಕೋಸ್ಕರ ಅವರು ನೋಡಿಕೊಂಡು ಇವಾಗ ನಮ್ಮದು ಇದು ನಾವು ಪೊಸಿಷನಲ್ಲಿ ಇದ್ದೀವಿ, ನಾವೇ ಇಷ್ಟು ವರ್ಷದಿಂದ ಪೊಸಿಷನಲ್ಲಿ ಇರೋದು ಅಂದ್ಬಿಟ್ಟು ಇವಾಗ ಬರೋದು.
ಅಳತೆ ಮಾಡಿಸೋದು ಕಳಿಸೋದು. ಇವಾಗ ಡಿ ಸಿಯಿಂದ ನನಗಾಗಿದೆ, ಎ ಸಿಯಿಂದ ನನಗಾಗಿದೆ, ನಾವು ಪೊಸಿಷನ್ ಬಿಡಿಸ್ಕೊತೀವಿ ಅಂದ್ಬಿಟ್ಟು ಇವಾಗ ಈ ತಾಲೂಕು ಆಫೀಸಲ್ಲಿ ಪಾಣಿಗೆ ಖಾತೆ ಮಾಡಿಸ್ಕೊಳಕ್ಕೆ ಓಡಾಡ್ತಾ ಇದ್ದಾರೆ ಸರ್. ನಮ್ಗೆ ಯಾರು ಬೆಂಬಲನೂ ಇಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಯಜಮಾನ್ರು ಓಡಾಡೋದಕ್ಕೆ ಅವ್ರಿಗೆ ಹುಷಾರಿಲ್ಲ. ಹಾರ್ಟ್ ಆಪ್ರೇಷನ್ ಆಗಿದೆ, ಅದು ಮತ್ತೆ ಬೆನ್ನಲ್ಲಿ ಒಂದು ಆಪ್ರೇಷನ್ ಆಗಿದೆ. ಅವರು ಏನು ಕೆಲಸ ಮಾಡೋದಕ್ಕೂ ಆಗಲ್ಲ. ನಾವು ಡಿ ಸಿ ಎ ಸಿ ಅಂತ ನಾನೇ ತಿರುಗಿದ್ದೀನಿ ಸರ್. ಸುಮಾರು ಸಲ ಕೋರ್ಟ್ ಹತ್ರ ಎಲ್ಲ ನಾನೇ ತಿರುಗ್ತಾ ಇದ್ದೀನಿ. ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಇವಾಗಲೂ ಹುಷಾರಿಲ್ಲ. ಅದಕ್ಕೋಸ್ಕರ ನಮ್ಗೆ ನ್ಯಾಯ ಕೊಡಿಸಿ. ಅವ್ರ ಡಾಕ್ಯುಮೆಂಟ್ ಏನಿಲ್ಲ, ಅವ್ರು ಕೊಟ್ಟಿರೋದೆಲ್ಲ ಸುಳ್ಳು ಡಾಕ್ಯುಮೆಂಟು. ನಮ್ಮ ಹತ್ರ ಎಲ್ಲ ಇದೆ. ನಮ್ಮ ಮಾವನಿಗೆ ಬಂದಿರೋ ಸಾಗುವಳಿ ಚೀಟಿ ಇದೆ, ಎಲ್ಲ ಇದೆ ಇದರಲ್ಲಿ. ನಾವು ಪೊಸಿಷನಲ್ಲಿ ಇಷ್ಟು ವರ್ಷದಿಂದ 50 ವರ್ಷದಿಂದ ಅನುಭವದಲ್ಲಿ ಇದ್ದೀವಿ, ಬೆಳೆ ಇಕ್ಕೊತಾ ಇದ್ದೀವಿ. ಇದರಿಂದ ನಾವು ಗಂಜಿ ಉಯ್ಕೊತಾ ಇದ್ದೀವಿ. ಬೇರೆ ಕಡೆ ನಮ್ಗೆ ಯಾವ ಇಲ್ಲ. ನಾವು ಒಟ್ಟು ಕುಟುಂಬ 12 ಜನ ಇದ್ದೀವಿ ಸರ್ ನಮ್ಮ ಮನೇಲಿ. ನಾವು ಇದ್ರೂ ಕಿತ್ಕೊಂಡ್ರೆ ನಾವೇನಾಗೋಣ ಸರ್? ದುಡ್ಡಿರೋರು ಏನೇನೋ ಮಾಡ್ತಾವ್ರೆ, ನಮ್ಮ ಹತ್ರ ದುಡ್ಡಿಲ್ಲ. ಅದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.